ಸರ್ ನಮಸ್ಕಾರ. ಇವತ್ತು ಮೊಹರಂ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಇದನ್ನು ಮುಸ್ಲಿಮ್ ಇದರಲ್ಲಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಈ ಒಂದು ಮೊಹರಂದ ಹಬ್ಬದ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದಂಥ ಈ ಒಂದು ಪವಿತ್ರವಾದಂಥ ಹಬ್ಬವನ್ನು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಹಬ್ಬದ ಬಗ್ಗೆ? ಸಮಸ್ತ ನಾಡಿನ ಕನ್ನಡ ಬಂಧುಗಳಿಗೆ ಹಾಗೂ ನಮ್ಮ ಸಮುದಾಯದ ಕುಲಬಾಂಧವರಿಗೆ, ಬಂಧು ಮಿತ್ರರಿಗೆ ಪವಿತ್ರ ಮೊಹರಂ ಹೊಸ ವರ್ಷದ ಪವಿತ್ರ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲನಾಗಿ ನಾನು ತಿಳಿಸೋಕ್ಕೆ ಬಯಸ್ತೇನೆ. ಇಂದು ಇಸ್ಲಾಂ ಧರ್ಮದ ಹೊಸ ವರ್ಷ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲಾಹನ ಕೃಪೆಯು ನಿಮ್ಮ ಕುಟುಂಬದ ಮೇಲಿರಲಿ, ಸದಾ ಒಳ್ಳೆಯದೇ ಆಗಲೆಂದು ಬಯಸುತ್ತಾ, ಪವಿತ್ರ ಮೊಹರಂ ಹಬ್ಬದ ಎಲ್ಲರೂ ಶಾಂತಿಯುತವಾಗಿ ಬಾಳುವುದರೊಂದಿಗೆ ಒಗ್ಗಟ್ಟಿನಿಂದ ಇರೋಣ. ಈ ಪವಿತ್ರ ಮಾಸವು ಎಲ್ಲರಿಗೂ ಶಕ್ತಿ, ಸಹಾನುಭೂತಿಯನ್ನು ಕರುಣಿಸಲಿ. ಹಾಗೂ ಮೊಹರಂ ಹಬ್ಬದ ಮಹತ್ವಗಳು. ಮೊಹರಂ ಇಸ್ಲಾಂ ಧರ್ಮದಲ್ಲಿ ಆಚರಿಸಲಾಗುವ ಅತ್ಯಂತ ಪವಿತ್ರವಾದ ತಿಂಗಳು ಎನ್ನುವ ನಂಬಿಕೆ ಇದೆ. ಮೊಹರಂನ 10ನೇ ದಿನವನ್ನು ಅಶ್ರಾ ಎಂದು ಕರೆಯಲಾಗುತ್ತದೆ. ಇದನ್ನು ಎಲ್ಲ ಮುಸ್ಲಿಮರು ಕೊನೆಯ ಸಂದೇಶ ವಾಹಕದಾರಾದ ಪ್ರವಾದಿ ನಮ್ಮ ನಬಿಯವರಾದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರ ಮರಣಕ್ಕೆ ಗೌರವ ಸಲ್ಲಿಸುವುದಾಗಿದೆ. ವಿವಿಧ ಸಂಸ್ಕೃತಿಗಳು ಮತ್ತು ಸಮುದಾಯಗಳಲ್ಲಿ ಮೊಹರಂ ಅನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಅನೇಕ ಜನರು ಶೋಕಾಚರಣೆಯ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಇದರಲ್ಲಿ ಕಪ್ಪು ಬಟ್ಟೆ ಧರಿಸುವುದು ಮತ್ತು ಅವರ ಆತ್ಮದ ಶಾಂತಿಗಾಗಿ ಬೇಡಿಕೊಳ್ಳುವುದು ಒಂದಾಗಿದೆ. ಮಜ್ಲಿಸ್ ಎಂದು ಕರೆಯಲ್ಪಡುವ ಶೋಕ ಸಮಾರಂಭಗಳು ಸಹ ಈ ಸಮಯದಲ್ಲಿ ನಡೆಯುತ್ತವೆ. ಮತ್ತೊಮ್ಮೆ ಪವಿತ್ರ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದ.